ವೀಕ್ಷಕರೇ, ನಿಮ್ಮ ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿ ಸದಾ ನಾವು ಅನ್ಯಾಯ ಆಗಿರುವಂಥವರ ಪರವಾಗಿರ್ತೇವೆ, ಅವರ ಧ್ವನಿಯಾಗಿ ಕೆಲಸ ಮಾಡ್ತೇವೆ ಅನ್ನುವಂಥ ವಿಚಾರಕ್ಕೆ ಕಳೆದ ಕೆಲವು ದಿನಗಳ ಹಿಂದೆ ನಿಮ್ಮ ಮುಂದೆ ನಾವು ಒಂದು ಸುದ್ದಿಯನ್ನು ಇಟ್ಟಿದ್ವಿ. ಶಿರಸಿಯಲ್ಲಿ ಮಂಜುನಾಥ್ ಭಟ್ ಮತ್ತು ಭಾರತಿ ಭಟ್ ಅನ್ನುವಂತಹ ದಂಪತಿಗೆ ಆಗಿರುವಂತಹ ಅನ್ಯಾಯದ ವಿಚಾರವಾಗಿ ನಾವು ಧ್ವನಿ ಎತ್ತಿದ್ವಿ. ಇವತ್ತು ಮತ್ತೊಮ್ಮೆ ಇದೇ ವಿಚಾರವನ್ನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೇವೆ. ನಮಗೆ ಮಂಜುನಾಥ್ ಭಟ್ ಮತ್ತು ಭಾರತಿ ಭಟ್ ಅವರ ಮಗಳು ರಶ್ಮಿ ಗೋಪಾಲಕೃಷ್ಣ ಹೆಗಡೆ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ, ನಮ್ಮ ವಾಹಿನಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಇವರ ಪರವಾಗಿ ನಾವು ಧ್ವನಿ ಖಂಡಿತವಾಗೂ ಎತ್ತುತ್ತೀವಿ. ಇವರಿಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಮಾಡ್ತೇವೆ. ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ವಾಹಿನಿಯ CEO ಶಿವಕುಮಾರ್ ನಾಗರನವಿಲೆ ಅವರು ಕೂಡ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಒಂದು ಸಣ್ಣ ಬ್ಯಾಕ್ಗ್ರೌಂಡ್ ಹೇಳಿಬಿಡ್ತೇನೆ ಇದೇನು ಅಂತಂದು. ಮಂಜುನಾಥ್ ಭಟ್ ಮತ್ತು ಭಾರತಿ ಭಟ್ ದಂಪತಿಗಳು ವೃದ್ಧರು. 65 ವರ್ಷದ ಮಂಜುನಾಥ್ ಭಟ್ರು, ಅವರ ಮನೆಯ ಪಕ್ಕದಲ್ಲೇ ಚಂದ್ರಶೇಖರ್ ಭಟ್ ಮತ್ತು ನೇತ್ರಾವತಿ ಭಟ್ ಇರುವಂಥವರು. ಇವರು ಚಂದ್ರಶೇಖರ್ ಭಟ್ ಅನ್ನುವಂಥ ವ್ಯಕ್ತಿ ಮನೆಯ ಪ್ರಾಂಗಣದಲ್ಲಿ 1000ಕ್ಕೂ ಹೆಚ್ಚು ಜನರನ್ನು ಸೇರಿಸಿ ದೊಡ್ಡ ದೊಡ್ಡ ಲೌಡ್ ಸ್ಪೀಕರ್ಗಳನ್ನು ಹಾಕಿ ಒಂದು ಆರ್ಕೆಸ್ಟ್ರಾ ಥರದ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದನ್ನ ಇವರು ಮುಂದಿಡುತ್ತಾರೆ. ಇದು ನಮಗೆ ಆರೋಗ್ಯದ ಸಮಸ್ಯೆ ಆಗುತ್ತೆ, ನಮಗೆ ಹೆಚ್ಚಿನ ಬ್ಲಡ್ ಪ್ರೆಷರ್ ಇದೆ, ನಮಗೆ ಅಧಿಕ ರಕ್ತದೊತ್ತಡ ಆದರೆ ಕಿವಿಯಲ್ಲಿ ರಕ್ತ ಬರುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳಿದೆ, ಹೀಗಾಗಿ ಇದನ್ನ ದಯವಿಟ್ಟು ಮಾಡಬೇಡಿ ಅಂತ ಕೇಳಿಕೊಂಡ್ರು ಕೂಡ ಇವರು ಮಾಡೋದಕ್ಕೆ ಮುಂದಾಗ್ತಾರೆ. ಇದನ್ನ ಮೊದಲಿಗೆ ಇವರು ನಮಗೆ ಇತ್ತೀಚೆಗೆ ಗೊತ್ತಾದಂತಹ ವಿಚಾರ ಶಿವಕುಮಾರ್ ಸರ್, PDO ಹತ್ರ ಕೂಡ ಇವರು ಹೋಗಿ ಕೇಳ್ತಾರಂತೆ. PDO ಆಕೆ ಲೇಡಿ, ಆ ಭಾಗದ PDO ಅವರಿಗೆ ಕೇಳ್ತಾರಂತೆ, ನಮಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ, ಇದನ್ನು ತಡೆಗಟ್ಟುವಂತಹ ಕೆಲಸವನ್ನು ಮಾಡಿ ಅಂತ. ಆಕೆ ಇವರ ಹತ್ರ ಏನೋ ಹೊಂದಾಣಿಕೆ ಮಾಡಿಕೊಂಡು ಆಕೆ ಇವರು ಕಾರ್ಯಕ್ರಮ ಮಾಡಲಿ ಅಂತ ಸುಮ್ಮನಾಗ್ತಾರಂತೆ PDO. ಇದು PDO ಇದು ಮೊದಲನೇ ವರ್ಷ ಅಲ್ಲ, ಕಳೆದ ಬಾರಿನೂ ಕೂಡ ಇವ್ರು ಹೋಗಿ PDOಗೆ ಲೆಟರ್ ಕೊಡ್ತಾರೆ, ಈ ರೀತಿ ಮಾಡ್ತಾರೆ ಅಂತೇಳಿ. ಪೊಲೀಸ್ನವ್ರಿಗೂ ಲೆಟರ್ ಕೊಡ್ತಾರೆ, PDOಗೂ ಲೆಟರ್ ಕೊಡ್ತಾರೆ. ಕಳೆದ ಬಾರಿನೂ ಕೂಡ ಇದನ್ನ ಉದಾಸೀನ ಮಾಡಿ ಅವ್ರಿಗೆ ಪರ್ಮಿಷನ್ ಕೊಟ್ಟು ಕಾರ್ಯಕ್ರಮ ಆಗೇ ಬಿಡುತ್ತೆ. ಈ ಸಲ ಅವ್ರಿಗೆ ಭಾಳ ಆರೋಗ್ಯದ್ದು ಸಮಸ್ಯೆ ಆದಾಗ ಈ ಸಲಿನೂ ಹೋಗಿ PDOಗೆ ಕಂಪ್ಲೇಂಟ್ ಕೊಡ್ತಾರೆ. ಅವರು ತಗೊಂಡು ಅದನ್ನು ಉದಾಸೀನ ಮಾಡ್ತಾರೆ. ಅದಾದಮೇಲೆ ಇವ್ರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ರೀತಿ ಆಗಿದೆ, ನಮಗೆ ಕಿವಿ ಸಮಸ್ಯೆ ಇದೆ ಮತ್ತು ಹೃದಯದ್ದು ಕೂಡ ಸಮಸ್ಯೆ ಇದೆ, ತಕ್ಷಣ ಇದ್ರ ಬಗ್ಗೆ ನೀವು ಆಕ್ಷನ್ ತಗೋಬೇಕು ಅಂತ ಪೊಲೀಸ್ನವ್ರಿಗೆ ಹೇಳಿದ್ರು ಕೂಡ ಪೊಲೀಸ್ನವರು ರಮೇಶ್ ಹೂಗಾರ್ ಅಂತೆ ಅವರು ಇನ್ಸ್ಪೆಕ್ಟ್ರು. ಎಸ್, ಶಿರಸಿ ಇನ್ಸ್ಪೆಕ್ಟರ್ ರಮೇಶ್ ಹೂಗಾರ್ ಅವ್ರೇನು ಹೇಳ್ತಾರೆ, ನೀ ಏನಾದರೂ ನಾವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಅದೇ ವ್ಯಕ್ತಿ, ಶಿರಸಿ ಇನ್ಸ್ಪೆಕ್ಟರ್ ರಮೇಶ್ ಹೂಗಾರ್. ನೀವೇನಾದರೂ ಇದಕ್ಕೆ ತೊಂದರೆ ಮಾಡಿದ್ರೆ ನಿಮ್ಮನ್ನೇ ಒದ್ದು ಒಳಗಾಕಿ ನಿಮ್ಮ ಮೇಲೆ ಒಂದು ಕೇಸ್ ಹಾಕ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಕೊನೆಗೂ ಕೂಡ ಅವರು ಪರ್ಮಿಷನ್ ಕೊಡ್ತಾರೆ. ಅದ್ರ ಪ್ರಕಾರ ಇವರು ಪರ್ಮಿಷನ್ ತಗೊಂಡು ಕಾರ್ಯಕ್ರಮ ನಡೆಸೋದಕ್ಕೆ ಎಲ್ಲ ಏರ್ಪಾಡು ಮಾಡ್ಕೊತಾರೆ. ಈ ಸಂದರ್ಭದಲ್ಲಿ ನೀನು ನನ್ನ ಮೇಲೆ ನೀನು ದೂರನ್ನು ಕೊಡಕ್ಕೆ ಹೋಗ್ತೀಯಾ ಅಂಥೇಳಿ ಇವ್ರನ್ನ ಯಾರು ನಮ್ಮ ಮಂಜುನಾಥ್ ಭಟ್ ಮತ್ತು ಭಾರತಿ ಭಟ್ ಅವ್ರ ಮೇಲೆ ಜಗಳ ಮಾಡ್ತಾರೆ. ಜಗಳ ಮಾಡಬೇಕಾದ್ರೆ ಇವ್ರೇನು ಮಾಡ್ತಾರೆ, ನಾನು ಕಾನೂನು ರೀತಿಯಲ್ಲಿ ನಾನು ಹೋಗಿದ್ದೀನಿ, ನಾನು ಕಾನೂನು ಬಿಟ್ಟು ಹೋಗಿಲ್ಲ, ನನಗೆ ರಕ್ಷಣೆ ಬೇಕು, ಕಾನೂನು ರೀತಿಯಲ್ಲಿ ಹೋಗಿದ್ದೀನಿ ಅಂತಂದಾಗ ಅದು ಹೆಂಗೆ ಹೋಗ್ತೀಯಾ ನೀನು ಅಂತೇಳಿ ಅವರನ್ನ ಪ್ರಶ್ನೆ ಮಾಡ್ತಾರೆ. ನೀನು ಏನಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋದೆ ಅಂತ ಕೇಳಿದ್ದಕ್ಕೆ ಅವರು ಕೊಡುವಂತ ಉತ್ತರದ ನಂತರದಲ್ಲಿ ಅವರ ಮೇಲೆ, ಮಂಜುನಾಥ್ ಭಟ್ ಮತ್ತು ಭಾರತಿ ಭಟ್ ಅವರ ಮೇಲೆ ಇದೇ ಚಂದ್ರಶೇಖರ್ ಭಟ್ ಮತ್ತು ನೇತ್ರಾವತಿ ಭಟ್ ಹೊಡಿತಾ ಇರುವಂತಹ ಅಮಾನವೀಯವಾಗಿ ದೊಣ್ಣೆಗಳಿಂದ ಅವರನ್ನ ಥಳಿಸಿರುವಂತಹ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ದೀರಾ. ಎಸ್ ಸರ್. ಅದಾದ ನಂತರ ಇವರು ಈ ರೀತಿ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೆ ಅವರ ಮಗಳು ಹಳಿಯ ಅವರು ಬೇರೆ ಕಡೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಅವರು ಅಲ್ಲಿಂದ ಬಂದು ಇವ್ರನ್ನ ಹಾಸ್ಪಿಟ್ಲಿಗೆ ತಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿದಾಗ ಆ ಸಂದರ್ಭದಲ್ಲಿ DYSP ಗೀತಾ ಪಾಟೀಲ್ ಆ ಒಂದು ಸ್ಪಾಟಿಗೆ ಬಂದು ಅವ್ರೇನು ಹೇಳ್ತಾರೆ, ನೀವು ಇವರಿಬ್ಬರ ಮೇಲೂ ಕೇಸ್ ರಿಜಿಸ್ಟರ್ ಮಾಡಿ, ಅವ್ರ ಮೇಲೂ ಕೇಸ್ ರಿಜಿಸ್ಟರ್ ಮಾಡಿ, ಇವ್ರ ಮೇಲೂ ಕೇಸ್ ರಿಜಿಸ್ಟರ್ ಮಾಡಿ. ಆಕೆ ಎಂಥ DYSPನೋ ಏನೋ, ಏನಾಗಿದೆ ಅನ್ನುವಂಥದ್ದನ್ನು ಪರಾಮರ್ಶೆ ಮಾಡೋಷ್ಟು ಒಂದು ಸಂಯಮ ಬೇಡವಾ? ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪು ಮಾಡಿಲ್ಲ, ಆಕೆ ಬಂದು ಏಕಾಏಕಿ ಇಬ್ಬರ ಮೇಲೆ ಕೇಸ್ ಮಾಡಿ ಅಂತ ಹೇಳಿ, ಇಬ್ಬರ ಮೇಲೂ ಕೇಸ್ ಮಾಡಿ ಅಂತ ಹೇಳಿ ಕೇಸು ಕೂಡ ಮಾಡ್ಬಿಡ್ತಾರೆ. ಇವತ್ತು ಕೂಡ ಅವ್ರ ಮೇಲೂ ಕೇಸ್ ಆಗಿದೆ, ಇವ್ರ ಮೇಲೂ ಕೇಸ್ ಆಗಿದೆ. ಓಕೆ, ಈಗ ಒಡಿಸ್ಕೊಂಡವ್ರು ಅದೇ ಸೆಕ್ಷನ್, ಒಡೆದವ್ರಿಗೂ ಅದೇ ಸೆಕ್ಷನ್. ಈಗ ಏನಾಗಿರೋದು ಸಮಸ್ಯೆ ಅಂತಂದ್ರೆ, ಪಾಪ ಇವ್ರೇನು ಮಂಜುನಾಥ್ ಭಟ್ ಏನಿದ್ದಾರೆ ಒದೆ ತಿಂದವರು ಪಾಪ ಅರ್ಧ ಹೊತ್ತಲ್ಲಿ ಇದಕ್ಕೆ ಭಯ ಬಿದ್ದು ಒಂಥರ ಮಾನಸಿಕ ರೋಗಿಗಳಾಗ್ಬಿಟ್ಟಿದ್ದಾರೆ. ಈಗ ಅವರು ಅರ್ಧ ಹೊತ್ತಲ್ಲಿ ಭಯ ಬಿದ್ದುಕೊಂಡು ಹೊಡಿತಾರೆ ಅಂತ ಎದ್ದು ಆಚೆ ಹೋಗ್ತಾರಂತೆ. ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಮಂಜುನಾಥ್ ಭಟ್ರು ಹಲ್ಲೆಯಾದಂತ ನಂತರದಲ್ಲಿ.
ಅದಾದ ಮೇಲೆ ಅವರನ್ನ ಬಿಡುಗಡೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದರೂ ಕೂಡ ಈಗ ಒಂದರ್ಥದಲ್ಲಿ ಮಂಜುನಾಥ್ ಭಟ್ ಅವರು ಮಾನಸಿಕ ಆಘಾತಕ್ಕೆ ಒಳಗಾಗಿದ್ದಾರೆ. ರಾತ್ರೋರಾತ್ರಿಲಿ ಎದ್ದೇಳ್ತಾರೆ, ಕಿರ್ಚಾಡ್ತಾರೆ, ಅವರು ಹೊಡೆದು ಬಿಡ್ತಾರೆ ಅಂತ ಭಯಭೀತರಾಗಿ ಮನೆಯಿಂದ ಎದ್ದು ಹೊರಗಡೆ ಓಡಿ ಬರುವಂತಹ ಒಂದು ಸಂದರ್ಭ ಎದುರು ಬಂದ್ಬಿಟ್ಟಿದೆ. ಇದರ ಜೊತೆಗೆ ಇಬ್ಬರ ಮೇಲೂ ಕೇಸ್ ದಾಖಲಾಗಿದೆ. ಯಾವ ಯಾವ ಸೆಕ್ಷನ್ಗಳು? ಸೆಕ್ಷನ್ 74, 115/2, 118/1, 126/2, 351/2 ಇಷ್ಟು ಕೇಸ್ಗಳು, ಇಷ್ಟು ಸೆಕ್ಷನ್ಗಳು ಇವರ ಮೇಲೆ ದಾಖಲಾಗಿದೆ, ಮಂಜುನಾಥ ಭಟ್ರ ಮೇಲೆ ದಾಖಲಾಗಿದೆ. ಚಂದ್ರಶೇಖರ್ ಭಟ್ ಅವರು ಇನ್ನೂ ಕೂಡ ಬಂಧನಕ್ಕೆ ಒಳಗಾಗಿಲ್ಲ, ಯಾವುದೇ ವಿಚಾರಣೆಗೆ ಒಳಗಾಗಿಲ್ಲ. ಅವ್ರು ಆರಾಮಾಗಿ ಟ್ರಿಪ್ ಗಿಪ್ ಮಾಡ್ಕೊಂಡು ಸುತ್ತಾಡ್ಕೊಂಡಿದ್ದಾರೆ. ಇವರು ಕಾಯಿಲೆಯಿಂದ ನರಳುತ್ತಾ ಇದ್ದಾರೆ. ದಿನ ಬೆಳಗ್ಗೆ ಆದ್ರೆ ಇವರು ನಾಳೆ ದಿವಸ ಅವ್ರು ಬಂದ್ರೆ ಇನ್ನೇನ್ ಮಾಡ್ತಾರೋ ಅನ್ನೋ ಒಂದು ಭಯ ಬಂದ್ಬಿಟ್ಟಿದೆ ಅವ್ರಿಗೆ. ನಮ್ ಕೊಲೆನೇ ಮಾಡ್ತೀವ ಅಂತ. ಅವರು ಯಾರು ಚಂದ್ರಶೇಖರ್ ಭಟ್ ಹೇಳ್ತಾನಂತೆ, ನೇತ್ರಾವತಿ ಭಟ್ ಚಂದ್ರಶೇಖರ್ ಭಟ್ ಹೇಳ್ತಾರಂತೆ, ಒಂದು ವಿಕೆಟ್ ಹೋಗ್ಬಿಟ್ಟಿದ್ರೆ ಚೆನ್ನಾಗಿತ್ತು, ಈ ಪೀಡೆ ಹೋಗಿದ್ರೆ ಚೆನ್ನಾಗಿತ್ತು, ನಾವು ತಪ್ಪು ಕೆಲಸ ಮಾಡೋದು, ಇನ್ನೊಂದು ಸ್ವಲ್ಪ ಜೋರಾಗಿ ಹೊಡೆದಿದ್ರು. ಯಾವ ತರದ ಮನಸ್ಥಿತಿ ಸರ್ ಇಂಥವ್ರಿಗೆ ಸಪೋರ್ಟ್ ಮಾಡ್ತಾರೋ ಅಂತ ಇನ್ಸ್ಪೆಕ್ಟರ್ ಯಾವ ರೀತಿ ಅವ್ರ ಹತ್ರ ಕಾಂಚನ ತಗೊಂಡಿದಾರೋ ಗೊತ್ತಿಲ್ಲ. ಅವರು ಫುಲ್ ಸಪೋರ್ಟ್ ಅಲ್ಲ. ಮತ್ತೆ ಶಿವಕುಮಾರ್ ಸರ್, ರಶ್ಮಿ ಗೋಪಾಲಕೃಷ್ಣ ಹೆಗಡೆ ಅವರ ಮಗಳು ಮತ್ತು ಅಳಿಯ ಆ ಘಟನೆ ನಡೆದಂತಹ ದಿವಸ ಅವ್ರ ಸ್ಥಳದಲ್ಲೇ ಇರಲಿಲ್ಲ. ಅಂಥವರ ಮೇಲೂ ಕೂಡ ಕೇಸ್ ದಾಖಲಾಗಿದೆ ಅಂತಂದ್ರೆ ಈ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ. ಈಗ ಇಲ್ಲಿ ಗಲಾಟೆ ನಡೆಯೋ ಸಂದರ್ಭದಲ್ಲಿ ಇವರು ಇನ್ನೊಂದು ಸ್ವಲ್ಪ ದೂರದಲ್ಲಿ ಅವರು ಒಂದು ತಿಂಡಿ ಮಾಡ್ತಿರ್ತಾರೆ. ಅವರ ಒಂದು ಸಿಸ್ಟರ್ ಮನೆಯಲ್ಲಿ ತಿಂಡಿ ಮಾಡ್ತಾ ಇರ್ತಾರೆ. ತಿಂಡಿ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಗಲಾಟೆ ನಡೆಯುತ್ತೆ. ನೋಡಿದ್ರೆ ಇವ್ರಿಗೂ ಸೇರಿಸಿ ಕೇಸನ್ನ ರಿಜಿಸ್ಟರ್ ಮಾಡಿದ್ದಾರೆ. ಏನ್ ಮಾಡಕ್ ಹೊರಟಿದ್ದಾರೆ ಹಾಗಾದ್ರೆ ಇವರು? ಅಂದ್ರೆ ಇವ್ರು ಏನು ಅಂತಂದ್ರೆ ಅವ್ರ ಇಷ್ಟ ಬಂದಂಗೆ ಅವ್ರಿಗೆ ಏನ್ ಬೇಕೋ ಮಾಡ್ಕೋಬಹುದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ಮಂಜುನಾಥ್ ಭಟ್ ಅವರ ಅಳಿಯ ಗೋಪಾಲಕೃಷ್ಣ ಹೆಗಡೆ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗೋಪಾಲಕೃಷ್ಣ ಅವರೇ ನಮಸ್ಕಾರ. ನಮಸ್ಕಾರ, ಹೇಳಿ. ಎಸ್ ಸರ್, ನಿಮ್ಮ ಮೇಲೂ ಮತ್ತು ನಿಮ್ಮ ಪತ್ನಿಯವರ ಮೇಲೂ ಕೇಸ್ ದಾಖಲಾಗಿದೆ. ತಾವು ಘಟನಾ ಸ್ಥಳದಲ್ಲೇ ಇರಲಿಲ್ಲ ಈ ಘಟನೆ ಆದಾಗ. ಜೊತೆಗೆ ನಿಮ್ಮ ಮಾವನವರು ಮಾನಸಿಕ ಆಘಾತಕ್ಕೆ ಒಳಗಾಗಿದ್ದಾರೆ ಅಂತ ಕೇಳ್ಪಟ್ವಿ. ಏನೇನಾಗಿದೆ ಸರ್? ಈ ಘಟನೆ ನಡೆದಿರೋದು 9ನೇ ತಾರೀಕು ಬೆಳಗ್ಗೆ ಸುಮಾರು 8 ಗಂಟೆ ಸುಮಾರಿಗೆ. ಓಕೆ. ಆವತ್ತು ಮಂಜುನಾಥ್ ಭಟ್ ಅವರು ನನ್ನ ಮಾವ, ಅವರ ಹೆಂಡತಿಯಾದಂತ ಭಾರತಿ ಮಂಜುನಾಥ್ ಭಟ್ ಇವರಿಬ್ಬರ ಮೇಲೆ ಚಂದ್ರಶೇಖರ್ ಭಟ್ ಮತ್ತು ನೇತ್ರಾವತಿ ಇವರಿಬ್ಬರು ಸೇರಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿರ್ತಾರೆ. ದೊಣ್ಣೆಯಿಂದ ಹೊಡೆದಿರ್ತಾರೆ ಮತ್ತು ಚಪ್ಪಲಿಂದ ಹೊಡೆದಿರ್ತಾರೆ. ಓಕೆ. ಮತ್ತೆ ನಿಮ್ಮ ಮೇಲೆ ಸುಳ್ಳು ರೇಪ್ ಕೇಸ್ ಹಾಕ್ತೀನಿ ಅನ್ನೋದು ಕೂಡ ಬೆದರಿಕೆಯನ್ನ ಹೊಡೆದಿರ್ತಾರೆ. ಓಕೆ. ಮತ್ತು ವಿಡಿಯೋದಲ್ಲಿ ಸಾಕ್ಷಿ ಇದೆ. ಪಕ್ಕದ ಮನೆ ಇನ್ನೊಬ್ಬರನ್ನು ಕೂಡ ಕರೀತಾ ಇದೆ, ನೀನು ಬಾ, ನಿಮ್ಮ ಶ್ರೀಶಾ ಅನ್ನೋ ವ್ಯಕ್ತಿಯನ್ನು ಕರ್ಕೊಂಡು ಬಾ, ಎಸ್ ನಾವೆಲ್ಲರೂ ಸೇರಿ ಇವ್ರ ಮೇಲೆ ಹಲ್ಲೆ ಮಾಡೋಣ, ಅವ್ರ ಮೇಲೆ ನನ್ನ ಹೆಂಡತಿ ಮೇಲೆ ರೇಪ್ ಮಾಡಕ್ ಬರ್ತಾ ಇದ್ದಾನೆ, ಸುಳ್ಳು ಕೇಸ್ ಹಾಕೋಣ ಅಂತ ಆ ವಿಡಿಯೋದಲ್ಲಿ ಕೂಡ ನೋಡಿರ್ಬೋದು. ಎಸ್. ಘಟನೆಯ ಉದ್ದೇಶ ಇಷ್ಟೇ. ಅಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ ಅವರು, ಯಾವ್ದೋ ಒಂದು ಸಂಗೀತ ಆರ್ಕೆಸ್ಟ್ರಾ ಕಾರ್ಯಕ್ರಮನ 10ನೇ ತಾರೀಕು ಇಟ್ಕೊಂಡಿರ್ತಾರೆ. ಚಂದ್ರಶೇಖರ್ ಮತ್ತು ನೇತ್ರಾವತಿ ಇವರಿಬ್ಬರು. ಆ ಮನೆ ಅನ್ನುವಂತಹದ್ದು ಮಂಜುನಾಥ್ ಭಟ್ ಅವರಿಗೆ ಸೇರಿರುವಂತಹದ್ದು ಮನೆ. ಅದೇ ಮನೆಯಲ್ಲಿ ಅವ್ರ ತಮ್ಮ ಈ ಚಂದ್ರಶೇಖರ್ ಭಟ್ ಅವನ ಹೆಂಡತಿ ಕೂಡ ವಾಸವಾಗಿರ್ತಾರೆ. ಓಕೆ. ಅವ್ರು ಖಾಸಗಿ ಜಾಗ ಅದು, ಮಂಜುನಾಥ್ ಭಟ್ ಅವರ ಖಾಸಗಿ ಜಾಗ ಅದು. ಓಕೆ. ಅವತ್ತು ಅವರು ಕಾರ್ಯಕ್ರಮಕ್ಕೆ ಪರೀಕ್ಷೆಗೋಸ್ಕರ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರೆ. ಮಂಜುನಾಥ್ ಭಟ್ ಮತ್ತೆ ಭಾರತಿ ಭಟ್ ಆರೋಗ್ಯ ಸಮಸ್ಯೆ ಇದೆ. ಇದು ಎಷ್ಟು ವರ್ಷದಿಂದ ನಡ್ಕೊಂಡ್ ಬರ್ತಾರ ಕಾರ್ಯಕ್ರಮ ಸರ್ ಇದು? ಇದು ಸುಮಾರು ವರ್ಷಗಳ ನಡೆಸ್ಕೊಂಡು ಬಂದಿರ್ತಿದ್ದಾರೆ. ಆದ್ರೆ ಈಗ ಒಂದು 2 ವರ್ಷದಿಂದ ಇವರು ಆರೋಗ್ಯ ಸಮಸ್ಯೆ ಇದೆ, ಬೇಡ ಅಂತ ಹೇಳ್ತಾರೆ. ಓಕೆ. ಈ ವರ್ಷ ಏನೇ ಆದ್ರೂ ಸರಿ ನಾವು ಮಾಡೇ ಮಾಡ್ತೀವಿ ಕಾರ್ಯಕ್ರಮ, ಯಾರು ಏನೇ ಅಡ್ಡ ಬಂದ್ರು ಸರಿ ನಾವು ಮಾಡೇ ಮಾಡ್ತೀವಿ ಅನ್ನೋದ್ ರೀತಿಯಲ್ಲಿ ಈ ನೇತ್ರಾವತಿ ಭಟ್ ಅವರು ಹೇಳ್ಕೊಂಡು ಬಂದಿರ್ತಾರೆ. ಓಕೆ. ಇದಕ್ಕೆ ಮಂಜುನಾಥ್ ಮತ್ತೆ ಅವರು ಇಬ್ರು ಸೇರಿ ಪಂಚಾಯತಿ ಕೂಡ ಒಂದು ಅಲ್ಲಿ ಪಂಚಾಯತ್ ಇದೆ, ಆ ಪಂಚಾಯತಿ ಕೂಡ ಒಂದು ಈ ತರ ಪರ್ಮಿಷನ್ ಕೊಡಬಾರ್ದು, ನಮ್ಗೆ ಆರೋಗ್ಯ ಸಮಸ್ಯೆ ಇದೆ, ಇದಕ್ಕೆ ತೊಂದರೆಗಳಾಗತ್ತೆ ಅಂತ ಕೊಟ್ಟಿರ್ತಾರೆ. ಆಮೇಲೆ ಪೊಲೀಸ್ ಸ್ಟೇಷನ್ ಕೂಡ ಹೋಗಿ ಅಲ್ಲಿ ಕೂಡ ಇದ್ರ ಬಗ್ಗೆ ಅಬ್ಜೆಕ್ಷನ್ ಸಲ್ಲಿಸಿರ್ತಾರೆ. ಇದನ್ನ ಈ ವಿಚಾರಣೆ ಪೊಲೀಸರು ಕೂಡ ನೇತ್ರಾವತಿ ಮತ್ತು ದಿನೇಶ್ ಅವರ ಭಟ್ ಪರವಾಗಿ ಕ್ರಮ ತಗೊಳ್ಳಂದ್ರೆ ಅವರಿಗೆ ಕಾರ್ಯಕ್ರಮ ನಡೆಸೋದಕ್ಕೆ ಪರ್ಮಿಷನ್ ಕೊಡ್ತೀವಿ, ನಾವು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಿರ್ತಾರೆ. ಆ ದಿನ ಸುಮಾರು 8ನೇ ತಾರೀಕು ನಾನು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಆವತ್ತು ಅಲ್ಲಿಯ ಡಿಪ್ಟಿ ಇನ್ಸ್ಪೆಕ್ಟರ್ ರಮೇಶ್ ಹೂಗಾರ್ ಅವರು, ವಾಟ್ ಇಸ್ ದಿಸ್ ರಮೇಶ್ ಹೂಗಾರ್ ಡೂಯಿಂಗ್ ಸರ್? ಏನ್ ಮಾಡ್ತಾ ಇದ್ದಾರೆ ಇವರು? ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ? ಅವ್ರು ಏನಿಲ್ಲ ಸರ್, ಅವರು
ಆ ಮನೆಯಲ್ಲಿ ಯಾರ್ಯಾರಿಗೆ ಅಕ್ಕಿದೆ ಆದಿತ್ಯ ತಗೊಂಡ್ಬಂದು ಇನ್ಯಾರಿದ್ದಾರೆ ಈ ತರ ಸಿವಿಲ್ ಮ್ಯಾಟರ್ಗಳಿಗೆ ಕೈ ಹಾಕ್ತಾ ಇದ್ದಾರೆ. ಅಂದ್ರೆ ಎಷ್ಟು ಸೂಟ್ಕೇಸ್ ಹೋಗಿದೆ ಸರ್? ಎಷ್ಟು ಸೂಟ್ಕೇಸ್ ಹೋಗಿದೆ ಸರ್? ಸಿವಿಲ್ಗೂ ಏನ್ ಸಂಬಂಧ? ನಾನ್ ಕೇಳ್ತಾ ಇರೋದು ಅಲ್ಲಿ ಪೊಲೀಸ್ ಅಲ್ಲಿ ಆರ್ಕೆಸ್ಟ್ರಾ ಹಾಕೋದ್ರಿಂದ ಧ್ವನಿವರ್ಧಕಗಳ ಬಳಕೆಯಿಂದ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ, ಪರ್ಮಿಷನ್ ಕೊಡಬೇಡಿ ಅಂತ ಮಂಜುನಾಥ್ ಭಟ್ ಅವರು ಹೇಳ್ತಾ ಇದ್ದಾರೆ. ಅದನ್ನ ವಿಚಾರಣೆ ಮಾಡೋದು ಬಿಟ್ಬಿಟ್ಟು ಅಲ್ಲಿ ಹಾಗಿದೆ ಹೀಗಿದೆ ನೀವು ತಕರಾರು ಮಾಡಿದ್ರೆ ನಿಮ್ ಮೇಲೆ ಕೇಸ್ ಹಾಕ್ತೀವಿ ಅನ್ನೋ ತರ ಮಾತಾಡಿ ಕಳ್ಸಿದ್ರು. 3 ಜನರ ಹೆಸರು ಕೇಳಿ ಬರ್ತಾ ಇದೆ ಗೋಪಾಲ್ ಕೃಷ್ಣ ಅವರೇ. ಒಂದು ಪಿಡಿಒ ಮೊದಲೇ ರಾಜಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಚಂದ್ರಶೇಖರ್ ಭಟ್ ಅವ್ರ ಜೊತೆ ಅಂತ ಕೇಳಿ ಬರ್ತಾ ಇದೀವಿ. ಅದಾದ ನಂತರ ರಮೇಶ್ ಹೂಗಾರ್, ಅದಾದ ಮೇಲೆ ಡಿವೈಎಸ್ಪಿ ಗೀತಾ ಪಾಟೀಲ್ ಮತ್ತು ಉತ್ತರ ಕರ್ನಾಟಕದ ಎಸ್ಪಿ. ವಾಟ್ ಈಸ್ ಇ ಡೂಯಿಂಗ್? ಗೀತಾ ಪಾಟೀಲ್ ಅವರು ಕೂಡ ಸ್ಥಳ ಘಟನೆ ನಡೆಯುವ ಸ್ಥಳಕ್ಕೆ ಹೋಗ್ಬಿಟ್ಟು ಇಬ್ಬರ ಮೇಲೂ ಕೇಸ್ ಹಾಕ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿ ಹೋಗಿರ್ತಾರೆ. ಕೂಡ ಆ ಘಟನೆ ನಡೆದಿರುವಂತ ವಿಡಿಯೋ ಕೂಡ ನೋಡುವಂತ ಪೇಷನ್ಸ್ ಕೂಡ ಅವ್ರಿಗಿಲ್ಲ. ಏನಾಗಿದೆ ಘಟನೆ, ಏನ್ ನಡೆದಿದೆ, ಯಾರ ಮೇಲೆ ಹಲ್ಲೆ ಮಾಡಿದ್ದಾರೆ ಅದು ಕೂಡ ನೋಡಲ್ಲ ಅವರು. ಮತ್ತೆ ಆ ಆರೋಪಿಗಳು ಈ ಕಾರ್ಯಕ್ರಮ ಮಾಡ್ತೀರಾ ನೀವು ಅಂತ ಕೇಳ್ತಾರೆ. ಅಂದ್ರೆ ಅವ್ರಿಗೆ ಕಾರ್ಯಕ್ರಮ ನಡೆಸೋದಕ್ಕೆ ಯಾಕಿಷ್ಟು ಆಸಕ್ತಿ ತೋರ್ತಾ ಇದ್ರೆ ಪೊಲೀಸ್ ಇಲಾಖೆ? ಅವ್ರಿಗೆ ಏನ್ ಲಾಭ ಇದರಿಂದ? ಅದೇ ಲಾಭ ಏನಾಗಿದೆ ಅಂತ ನಾವೇ ಮಾತಾಡಬೇಕು. ಕಾರ್ಯಕ್ರಮ ನಡೆಸಬೇಕು. ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಸೂಟ್ ಕೇಸ್ ಹೋಗಿದೆ ಅಂತ ಕಾಣುತ್ತೆ. ಅದು ಬೇಡ ಅಂತ ಹೇಳಿದ್ರು ಪೊಲೀಸ್ ಇಲಾಖೆನೇ ಇದಕ್ಕೆ ಏನೇ ಆದ್ರೂ ಸರಿ ಪರ್ಮಿಷನ್ ಕೊಡ್ತೀವಿ, ನಾವು ಕಾರ್ಯಕ್ರಮ ನಡೆಸಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮೀನ್ವೈಲ್ ಈಗ ನಿಮ್ಮ ಮಾವನವರು ಮಾನಸಿಕ ಆಘಾತಕ್ಕೆ ಒಳಗಾಗಿದ್ದಾರೆ ಅಂತ ಕೇಳ್ಪಡ್ತಾ ಇದೀವಲ್ಲ ಸರ್? ಏಕಾಏಕಿ ರಾತ್ರಿ ಎದ್ದೇಳಿ ಬಿಡ್ತಾರೆ, ಕೂಗಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ. ಹೌದು, ಅವ್ರಿಗೆ ತುಂಬಾ ದೈಹಿಕವಾಗಿ ಹಲ್ಲೆ ಆಗಿದೆ ಮತ್ತು ಇದರಿಂದ ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ. ಈ ರೀತಿ ಹಲ್ಲೆ ಒಳಪಟ್ಟು ಕೂಡ ಅವರು ಪೊಲೀಸ್ ಕಂಪ್ಲೇಂಟ್ ಕೂಡ ಅವ್ರ ಮೇಲೇನೆ ಈ ರೀತಿ ನಾನ್ ಬೇರೆ ಪ್ರಕರಣಗಳು ದಾಖಲಾಗಿರೋದ್ರಿಂದ ಮಾನಸಿಕವಾಗಿ ಕುಗ್ಗು ಹೋಗಿ ಇನ್ನು ಮುಂದೆ ನನ್ನ ಮೇಲೆ ಇನ್ನು ಕೊಲೆ ನಿಜವಾಗೂ ಕೊಲೆ ಆಗ್ಬಿಡ್ತೀನ, ಹಲ್ಲೆಗಳಾದ್ರೆ ಯಾರನ್ನ ಕೇಳೋದು, ಈ ವ್ಯವಸ್ಥೆಯಲ್ಲಿ ಯಾರನ್ನ ಎಲ್ಲಿ ಸಹಾಯ ಪಡೆಯೋದು ಅನ್ನೋದ್ರ ಇದರಲ್ಲಿ ಅವರು ತುಂಬಾ ಮಾನಸಿಕವಾಗಿ ಕುಗ್ಗೋಗಿ ರಾತ್ರಿ ನಿದ್ದೆಯಲ್ಲಿ ಎದ್ದು ಹೇಳೋದು, ಹೊರಗಡೆ ಹೋಗ್ಬಿಡೋದು, ಕಿತ್ತಾಡೋದು, ಈ ರೀತಿ ಎಲ್ಲ ಅವರಿಗೆ ಮಾನಸಿಕವಾದಂತಹ ತೊಂದರೆಗಳಾಗ್ತಾ ಇದೆ. ಮತ್ತು ಈಗ ನೀವು ಆ ಜಾಗದಲ್ಲೇ ಇರ್ಲಿಲ್ಲ ಅಂತಲ್ಲ ಗೋಪಾಲ ಕೃಷ್ಣ ಅವರೇ, ನೀವು ಮತ್ತು ನಿಮ್ಮ ವೈಫ್, ಬಟ್ ನಿಮ್ಮ ಮೇಲೂ ಕೇಸ್ ದಾಖಲಾಗಿದೆ ಅಂತಲ್ಲ? ಹೌದು, ಸುಮ್ನೆ ಈಗ ಏನಾಗಿದೆ ಕೇಳಿದ್ರೆ ಅವು ಯಾರೋ ಒಬ್ರು ಹೋಗ್ಬಿಟ್ಟು ಏನೋ ಒಂದು MLC ಆಗಿದೆ, MLC ಮಾಡಿಸೋದು, ಕಂಪ್ಲೇಂಟ್ ಗಳನ್ನ ಮನ್ಸೋ ಇಚ್ಛೆಗೆ ಯಾವ ತರ ಕಂಪ್ಲೇಂಟ್ ಬರ್ಕೊಟ್ಬಿಡೋದು, ಪೊಲೀಸರು ಅದನ್ನ ನೋಡ್ಬಿಟ್ಟು ಅದಕ್ಕೆ ಏನ್ ಸೆಕ್ಷನ್ ಬೇಕೋ ಆ ಸೆಕ್ಷನ್ ಗಳನ್ನ ಹಾಕ್ಬಿಡೋದು. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅಂತ ಜನರಿಗೆ ಏನ್ ನಂಬಿಕೆ ಇರುತ್ತೆ? ನಿಮ್ಗೆ ಯಾರು ಬೆಂಬಲ ಕೊಡ್ತಾ ಇಲ್ವಾ ಗೋಪಾಲ್ ಕೃಷ್ಣ ಅವರೇ? ಇಲ್ಲ, ಯಾರು ಬೆಂಬಲ ಕೊಡ್ತಾ ಇಲ್ಲ. ಮತ್ತೆ ಇಲ್ಲಿ ಆರೋಪಿಗಳಾದಂತ ನೇತ್ರಾವತಿ ದಿನೇಶ್ ಇವರಿಬ್ರು ಕೂಡ, ನೇತ್ರಾವತಿ ಮತ್ತು ಚಂದ್ರಶೇಖರ್ ಭಟ್ ಇವರಿಬ್ರು ಕೂಡ ಅಲ್ಲಿ ಇವರೇ ಘನಂದಾರಿ ಮಹಾನುಭಾವರು ಟೂರು ಟ್ರಿಪ್ ಬೇರೆ ಕೊಡ್ತಾ ಇದ್ದಾರೆ. ಯಾರು ಕೂಡ ಬಂದಿಲ್ಲ ಇನ್ನು ತನಕ. ಯಾವ ತರ ಪೋಸ್ಟ್ ಕೊಡ್ತಾ ಇದಾರೆ ಅವರು? ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದಾರೆ ತಾವು. ಅವರೇ ಚಂದ್ರಶೇಖರ್ ಭಟ್ ಮತ್ತು ನೇತ್ರಾವತಿ ಭಟ್ ಏನೋ ದೊಡ್ಡ ಘನಂದಾರಿ ಕಡ್ದು ಕಟ್ಟೆ ಹಾಕ್ಬಿಟ್ಟು ಸಾಧನೆ ಮಾಡ್ದಂಗೆ ಬಂದ್ಬಿಟ್ಟು ಪೋಸ್ ಕೊಡ್ತಾ ಇದ್ದಾರೆ ಫೋಟೋಗೆ. ಹೌದು, ಪೋಸ್ ಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಏನಾಗಿದೆ ಕೇಳಿದ್ರೆ, ಇಲ್ಲಿ ಘಟನೆ ಏನ್ ನಡೀತಲ್ವ ಅವತ್ತು 9ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ, ಆ ಟೈಮಲ್ಲಿ ಇವ್ರ ಮೇಲೆ ಹಲ್ಲೆ ಆಗಿದೆ, ಮಂಜುನಾಥ್ ಮತ್ತೆ ಭಾರತಿ ಇವರಿಬ್ಬರ ಮೇಲೆ. ಇಲ್ಲಿ ನೇತ್ರಾವತಿ ಮತ್ತು ಚಂದ್ರಶೇಖರ್ ಭಟ್ ಇವ್ರಿಗಿಂತ ಮುಂಚೆ ಅವ್ರ ಸ್ವಂತ ಕಾರಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಸುಮ್ನೆ ಬಟ್ಟೆ ಹೊರ್ಕೊಂಡು MLC ಮಾಡಿಸ್ಬಿಟ್ಟು ಮನ್ಸಿಗೆ ಏನ್ ಬೇಕೋ ಆ ತರ ಸೆಕ್ಷನ್ ಬರೋ ತರ ಕಂಪ್ಲೇಂಟ್ ಗಳನ್ನ ಕೊಟ್ಟು ಬರ್ತಾರೆ. ಪೊಲೀಸರು ಅದನ್ನ ನೋಡ್ಬಿಟ್ಟು ಅದೇ ತರ ಸೆಕ್ಷನ್ ಗಳನ್ನ ಹಾಕ್ತಾರೆ ಇಬ್ಬರ ಮೇಲೆ. ಅಂದ್ರೆ ಈಗ ಯಾವುದೇ ಬಟ್ ಇಲ್ಲಿ ತನಕ ಚಂದ್ರಶೇಖರ್ ಭಟ್ ಆಗ್ಲಿ ಅವರ ಧರ್ಮಪತ್ನಿ ನೇತ್ರಾವತಿ ಅವರ ವಿರುದ್ಧ ಏನು ಕ್ರಮ ಆಗಿಲ್ಲ ಅಲ್ವಾ ಗೋಪಾಲ್ ಕೃಷ್ಣ ಅವರ? ಏನೂ ಕ್ರಮ ಆಗಿಲ್ಲ. ಕೇವಲ ಕಂಪ್ಲೇಂಟ್ ಕೊಟ್ಬಿಟ್ರೆ, MLC ಮಾಡಿಸಿ ಕಂಪ್ಲೇಂಟ್ ಕೊಟ್ಬಿಟ್ರೆ ಬೇಕಾಗಿರೋ ನಾನ್ ಬೆಲೆಬಲ್ ಸೆಕ್ಷನ್ ಹಾಕೋದಾದ್ರೆ ಪ್ರತಿದಿನ ಕೂಡ ಅದೇ ದಂಧೆ ನಡೀತಾ ಇದೆ. ಹಾಗಾದ್ರೆ ಇಲ್ಲಿ ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡಬಹುದು, ನಾನ್ ಬೆಲೆಬಲ್ ಸೆಕ್ಷನ್ ಹಾಕೋದು. ಓಕೆ ಗೋಪಾಲ್ ಕೃಷ್ಣ ಅವರೇ, ನಿಮ್ಮ ಪರವಾಗಿ ನಮ್ಮ ವಾಹಿನಿ ಇದೆ, ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡ್ತೇವೆ. ಧನ್ಯವಾದಗಳು ಸ್ಪೀಡ್ ನ್ಯೂಸ್ ಕನ್ನಡ ಜೊತೆ ಮಾತಾಡಿದ್ದಕ್ಕಾಗಿ. ಎಸ್ ಶಿವಕುಮಾರ್ ಸರ್, ಫೈನಲಿ ಏನ್ ಹೇಳ್ತೀರಾ? ಇಂಥ ಒಂದು ದರಿದ್ರ ವ್ಯವಸ್ಥೆ ಪೊಲೀಸರು ಇಲ್ಲಿ PDO ಇಂದ ಆರಂಭ ಆಯಿತು. PDOಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಹಾಗಾದ್ರೆ ಚಂದ್ರಶೇಖರ್ ಭಟ್ರು? ಅವ್ರು ಎಷ್ಟಕ್ಕೆ ಡೀಲ್ ಆಗಿದ್ದಾರೆ? ಅಂಡ್ ದಿಸ್ ಇನ್ಸ್ಪೆಕ್ಟರ್ ರಮೇಶ್ ಹುಗಾರ್ ಎಷ್ಟಕ್ಕೆ ಡೀಲ್ ಆಗಿದ್ದಾರೆ? ಆಮೇಲೆ ಆ ಗೀತಾ ಪಾಟೀಲ್ DYSP ಶಿರ್ಸಿ DYSP ಅವ್ರು ಎಷ್ಟಕ್ಕೆ ಡೀಲ್ ಆಗಿದ್ದಾರೆ? ಎಲ್ಲಕ್ಕೂ ಮೀರಿದಂತ SP ಸಾಹೇಬರು ಎಷ್ಟಕ್ಕೆ ಡೀಲ್ ಆಗಿದ್ದಾರೆ? ಇದು ನಮ್ಮ ಪ್ರಶ್ನೆ. ಇವರು PDO ಏನಿದ್ದಾರೆ, PDO ರಾಜಿ ಮಾಡ್ಕೊಳ್ಳೋದಕ್ಕೆ ಇವ್ರಿಗೆ ಹೇಳ್ತಾ ಇದ್ದಾರೆ, ಫೋರ್ಸ್ ಮಾಡ್ತಾ ಇದ್ದಾರೆ. ಯಾವಾಗ? ಇವಾಗ ಇತ್ತೀಚೆಗೆ ಬಂದಿರೋದು. ಓಕೆ, ನೀವು ರಾಜಿ ಮಾಡ್ಕೊಳ್ಳಿ, ಸಮಸ್ಯೆ ಆಗ್ಬಿಡುತ್ತೆ, ಇದೆಲ್ಲ ದೊಡ್ಡದು ಮಾಡ್ಕೊಳ್ಳೋದು ಬೇಡ ಅಂತೇಳಿ ಯಾರು ಜಯಲಕ್ಷ್ಮಿ ಯಾರೋ ಇದಾರಲ್ಲ, ಅವರು PDO ಇದಾರಲ್ಲ, ಅವರು ನೀವು ಫೋಟೋನ ನೋಡ್ತಾ ಇದಾರಲ್ಲ, ಇದೇ PDO, ಆ ಭಾಗದ PDO. ಅವರು ರಾಜಿ ಮಾಡ್ಕೊಳ್ಳಿ ಅಂತ ಇವರಿಗೆ ಬುದ್ಧಿವಾದ ಹೇಳ್ತಾ ಇರೋದು. ನಾಚಿಕೆ ಆಗ್ಬೇಕಾ ಹೆಂಗಸಿಗೆ? ಒಬ್ಬರ ಹೆಂಗಸ ಪರವಾಗಿ, ವೃದ್ಧರ ಪರವಾಗಿ ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ಕೆಲಸ ಬಿಟ್ಟು ಮನೆಗೆ ಹೋಗ್ಬೇಕಷ್ಟೆ. ಈಗ ಇದಕ್ಕೆ
ಎಸ್ ಪಿ ಅವರು ಇವ್ರ ಮೇಲೆ ಏನು ಆಕ್ಷನ್ ತಗೊಂಡಿದ್ದಾರೆ, ಇದ್ರ ಬಗ್ಗೆ ಯಾವ ರೀತಿ ವಿಚಾರಣೆ ಆಗಿರೋದು, ಎಸ್ ಪಿ ಅವರೇ ಇದಕ್ಕೆ ಉತ್ತರ ಕೊಡಬೇಕು. ಎಸ್ ಪಿ ಅವರು ಮೌನವಾಗಿ ಸುಮ್ಮನೆ ಇದ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಅವ್ರು ಏನ್ ಮಾಡಬೇಕು ಅಂತ ಇದ್ದಾರೋ ಗೊತ್ತಿಲ್ಲ. ಇನ್ನೂ ಒಂದೇನಾದ್ರು ಒಂದು ಇದು ಅರ್ಧಂಬರ್ಧ ಜೀವ ಮಾಡಿದ್ದಾರೆ, ಆ ಜೀವ ಹೋಗ್ಬಿಟ್ಟ ಮೇಲೆ ಏನಾದ್ರು ಮಾತಾಡ್ತಾರ ಏನೋ ಗೊತ್ತಿಲ್ಲ ಎಸ್ ಪಿ ಅವರು. ಓಕೆ, ಒಟ್ಟಾರೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ನಮ್ಮ ಮಾಧ್ಯಮದ ಮುಖಾಂತರ ನಾವು ಪ್ರಶ್ನೆ ಮಾಡ್ತಾನೆ ಇದ್ದೇವೆ, ನಿಮ್ಮ ಮುಂದೆ ಸತ್ಯಾಸತ್ಯತೆ ತೆರೆದಿಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಸ್, ಥ್ಯಾಂಕ್ ಯು ಶಿವಕುಮಾರ್ ಸರ್, ನೀವು ಕೂಡ ಇವರ ಪರವಾಗಿ ಧ್ವನಿ ಎತ್ತುತ್ತಾ ಇರೋದಕ್ಕೆ. ಈಗ ಏನಂತಂದ್ರೆ ಇದ್ರ ವಿಚಾರವಾಗಿ ಸ್ಥಳೀಯ ಸಂಘ ಸಂಸ್ಥೆಗಳು ಕೂಡ ಒಂದು ದೊಡ್ಡ ಹೋರಾಟಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಓಕೆ, ಇದೇ ಥರ ಇದ್ರೆ ಎಸ್ ಪಿ ಅವರು ಇದ್ರ ಬಗ್ಗೆ ಏನೂ ಕರೆದು ಇದ್ರ ಬಗ್ಗೆ ಏನು ಮಾಡಬೇಕು ಅಂತ ತೀರ್ಮಾನ ತಗೊಂಡಿಲ್ಲ ಅಂತಂದ್ರೆ ಖಂಡಿತ ಇದು ಬೇರೆ ಮಟ್ಟಕ್ಕೆ ಹೋಗುತ್ತಾನೆ ಅಂತ ನಾನು ಹೇಳ್ಬೋದು. ಎಸ್, ಥ್ಯಾಂಕ್ ಯು ಶಿವಕುಮಾರ್ ಸರ್. ಒಟ್ಟಾರೆ ನಾವು ಇವರಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ. ಪೊಲೀಸ್ ಇಲಾಖೆಯಲ್ಲಿ ಮತ್ತು ಏನು ಹೇಳಿದ್ವಲ್ಲ ಈ 3 ಜನದ ಹೆಸರು, ಇವರುಗಳು ಏನು ಈ ಲಂಚಬಾಕತನಕ್ಕೆ ಬಿದ್ದುಬಿಟ್ಟು ದುಡ್ಡು ಹೊಡಿತಾ ಇದ್ದಾರೆ, ಎಂಜಲ್ ಕಾಸಿಗೆ ಆಸೆ ಪಟ್ಟು ಒಬ್ಬರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಅಂಥವರನ್ನ ಪ್ರಶ್ನೆ ಮಾಡುವಂತಹ ಕೆಲಸ ಮಾಡೇ ಮಾಡ್ತೇವೆ. ಈ ದಂಪತಿಗಳಿಗೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನು ನಮ್ಮ ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿ ಮಾಡೇ ಮಾಡ್ತೇವೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.